ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ ನಮ್ಮ ಜೊತೆ ಇದ್ದಾರೆ ನಟ ಒಳ್ಳೆ ಹುಡುಗ ಪ್ರಥಮ್ ಅವರು. ಇವರು ಬಿಗ್ ಬಾಸ್ನ ಪ್ರಿಡಿಕ್ಟ್ ಮಾಡಲಿಲ್ಲ ಅಂತಂದರೆ ಬಿಗ್ ಬಾಸ್ ಫಿನಾಲೆ ಹತ್ರ ಬರೋದೇ ಇಲ್ಲ. ಅಫ್ಕೋರ್ಸ್ ಪ್ರತಿ ಬಾರಿನೂ ಬಿಗ್ ಬಾಸ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾರೆ, ಯಾರು ವಿನ್ನರು ಯಾರು ರನ್ನರ್ ಅಪ್ ಆಗ್ಬೋದು ಅಂತ. ಸೊ ನಾನೀಗ ಅವ್ರನ್ನ ಮಾತನಾಡ್ತೀನಿ. ಪ್ರಥಮ್ ಅವರೇ, ಸೊ ಬಿಗ್ ಬಾಸ್ನ ಅರ್ಧ ಕುಡಿದ್ಬಿಟ್ಟಿದ್ದೀರಾ ರಿಯಾಲಿಟಿ ಶೋನ. ಪ್ರತಿಯೊಂದು ಮೂಮೆಂಟು ಮತ್ತು ಪ್ರತಿಯೊಂದು ಸಿಚುವೇಶನ್ ಹೆಂಗಿರುತ್ತೆ ಹೇಗಿರುತ್ತೆ ಅಲ್ಲಿ ಪ್ಲೇಸ್ ಹೇಗೆ ಆಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೇರವಾಗಿ ಹೇಳಿ, ಯಾರು ವಿನ್ನರ್ ಗೆಲ್ತಾರ? ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ತಾರೆ. ಅಲ್ಲ ಗೊತ್ತು, ಸುದೀಪ್ ಸರ್ ನಿಮ್ಮ ಸೀಸನ್ನಲ್ಲಿ ನಿಮ್ಮದು ಕೈ ಮೇಲೆ ಇಟ್ಕೊಂಡು ಎತ್ತಿದ್ರು ಅಂತ. ಈ ಸರಿ ಯಾರ್ದು ಕೈ? ಈ ಪ್ರಶ್ನೆಗೆ ಹೇಳ್ತೀನಿ. ನಿಜವಾಗ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಆಸಕ್ತಿ ನನಗಿದೆ. ಆದರೆ ಒಂದು ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸೀರಿಯಸ್ಲಿ ಈಗ 6 ಜನ ಇರ್ತಾರೆ, ಈಗ ಲಾಸ್ಟ್ 6 ಮೆಂಬರ್ಸ್ ಇರ್ತಾರೆ. ಈ ಸಮಯದಲ್ಲಿ ನಾವು ಏನಾರು ಅಟ್ಲೀಸ್ಟ್ ವಿನ್ನರ್ಸ್ ಏನಾರು ಹೇಳಿದಾಗ ಇಂಪ್ಯಾಕ್ಟ್ ಆಗುತ್ತೆ ಬೇರೆಯವ್ರ ಮೇಲೆ. ಇನ್ನು 5 ಜನ ನಾವು ಇರೋಕ್ಕಿರಲಿಲ್ವಾ ಅಂತ ಪ್ರಾಮಾಣಿಕವಾಗಿ ನನಗೆ ಯಾರು ಇಷ್ಟ ಅವ್ರಿಗೆ ನಾನು ನೋಟ್ ಮಾಡಿದ್ದೀನಿ, ನಾನು ಅವ್ರಿಗೆ ಹರಿಸಿದ್ದೀನಿ ಕೂಡ. ಸೊ ಈಗ ಏನಾಗುತ್ತೆ, ಒಬ್ರಿಗೆ ಅಟ್ಲೀಸ್ಟ್ ನಾನು ಪ್ರಾಮಾಣಿಕವಾಗಿ ಹೇಳಿದಾಗ ಜನಗಳ ಮೇಲೆ ನನ್ನ ಭಾವನೆನ ಹೇರ್ದಂಗೆ ಆಗುತ್ತೆ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಿಗೆ ಓಟ್ ಹಾಕ್ರೋ ಅಂತ ಹೇಳ್ದಂಗೆ ಆಗುತ್ತೆ. ಇದೇನಾಗುತ್ತೆ, ಬಹುಶಃ ರಾಂಗ್ ಇಂಪ್ಯಾಕ್ಟ್ ಆಗ್ಬೋದಾ ಅಂತ. ಮಿಕ್ಕಿದವ್ರಿಗೆ ಇನ್ನು 5 ಜನಕ್ಕೆ ನಾನು ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ, ಯಾಕೆಂದರೆ ಲಾಸ್ಟ್ 2 ಇಯರ್ಸಿಂದ ಇದು ಡಿಸೈಡ್ ಮಾಡಿಕೊಂಡೆ ವಿನ್ನರ್ಸ್ ವಿಚಾರದಲ್ಲಿ ಮಾತ್ರ. ನನಗೆ ಕಳಕಳಿ ಕಾಳಜಿ ಇರುವಂಥದ್ದು ಸೀಸನ್ 11 ಬಹಳ ಚೆನ್ನಾಗಿ ಬಂದು ನಮ್ಮ ಸೀಸನ್ ನಂತರ. ಯಾಕೆ ನಮ್ಮ ಸೀಸನ್ ಬಹಳ ದೊಡ್ಡ ಸಕ್ಸಸ್. ಯಾಕೆಂದರೆ ನೀವು ಒಂದು ಮಾತು ಹೇಳಿದ್ರಿ ಮಂಗಳ ಅವರು ಸ್ಟಾರ್ಟಿಂಗು, ತಾವು ಏನಂತ ಇವತ್ತು ಬಿಗ್ ಬಾಸನ್ನೇ ಪ್ರಥಮ ನೆನೆಸ್ಕೊಳ್ತಾನೆ. ಬಿಕಾಸ್ ನಮ್ಮ ಸೀಸನ್ಗೆ ಜನ ಕೈಯಿಂದ ಊಟ ಹಾಕಿದ್ದಾರೆ ಮಂಗಳ. ಏನು ಅಂದರೆ ಬೇರೆಯವ್ರದ್ದೆಲ್ಲ ಓಟು ಅಥವಾ ಜಿಯೋದಲ್ಲಿ ಓಟು ಆ್ಯಪ್ ಇಟ್ಕೊಂಡು ಅದಲ್ಲ, ಇನ್ಯಾರ್ದೋ 100 ಹಾಕ್ಸ್ಬಿಡು ಅಂತ ಅದಲ್ಲ. ನಂದು ಒಂದು ಓಟ್ಗೆ 3 ರೂಪಾಯಿ ಇತ್ತು, ಫೈನಲ್ಸ್ಗೆ 6 ರೂಪಾಯಿ ಇತ್ತು. ಜನ ಕೈಯಿಂದ 6 ರೂಪಾಯಿ ಕೊಟ್ಟು ಓಟ್ ಹಾಕೋರು ಪ್ರಥಮ ಗೆಲ್ಸೋಕ್ಕೆ. ಅಷ್ಟು ಲಕ್ಷ ಲೀಡ್ ತೊಗೊಂಡು ಗೆದ್ದಿದ್ದೀನಿ ಅಂದರೆ ಅದು ಜನ ತಮ್ಮ ದುಡ್ಡು ಕೊಟ್ಟರು ಆಶೀರ್ವಾದ ಇವತ್ತಿಗೂ ಇದೆ. ಅದೇ ಇವತ್ತಿಗೂ ನಂಗೆ ಅನ್ನ ಆಗ್ತಾ ಇರೋದು. ಇವತ್ತೊಂದು ಕಾರ್ಯಕ್ರಮಕ್ಕೆ ಟ್ರೈಲರ್ ಲಾಂಚ್ ಕರೀತಾರೆ, ಒಂದು ಸಿನಿಮಾ ರಿಲೀಸ್ ಕರೀತಾರೆ. ಬಿಕಾಸ್ ಆಫ್ ನನಗೊಂದು ಸಿನಿಮಾ ಸಿಗ್ತಾ ಇದೆ ಅಂದರೆ ಒಂದು ದೊಡ್ಡ ಅವಕಾಶ ಬಿಗ್ ಬಾಸ್ ಕೊಟ್ಟಿದೆ. ನಾನು ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ. ನಿಮ್ಗೆ ಹೇಳಿದ ಉದ್ದೇಶ ಅದು ಯಾವುದೇ ಥರ ವ್ಯಂಗ್ಯ ಆಗಲಿ ಅದಾಗಲಿ ಅಲ್ಲ. ನಂಗೆ ಆಲ್ರೆಡಿ ಒಂದು ನನ್ನ ಮನ್ಸಿನ ಮಾತದು. ಇದು ವ್ಯಂಗ್ಯ ಆಗಲಿ ಅದಾಗಲಿ ಆಗಿರಲ್ಲ. ಉದ್ದೇಶ ಏನಾಗಿತ್ತು ಅಂದರೆ, ನನಗೆ ಯಾರ್ದೋ ಒಬ್ಬರು ಪರವಾಗಿ ಹೇಳಿದೆ, ಇನ್ನೇನಾಗುತ್ತೆ, 5 ಜನ ಅದು ಬೇರೆ ಥರ ಪೋಟ್ರೆ ಮಾಡ್ತಾರೆ. ಈಗ ಓಕೆ, ಯಾರು ಗೆಲ್ಲಬೇಕು ನಿಮಗೆ ಅಂದರೆ ಯಾರಿಗೆ ಅಮೌಂಟ್ ಇರುತ್ತಲ್ಲ, ಯಾರಿಗೆ ತುಂಬ ನೀಡಿದೆ, ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ನಿಮಗೇನಾಗಿದೆ ಗೊತ್ತಾ, ಈಗ PR ಟೀಮ್ ಅಂತ ವರ್ಕ್ ಮಾಡುತ್ತೆ. ಆರ್ಟಿಸ್ಟ್ ಆಟ ಆಡಿ ಗೆಲ್ತಾರೆ ಅಂದರೆ ಅದೇನು ಸಮಸ್ಯೆ ಇಲ್ಲ. PR ಟೀಮ್ ಅಂತ ಇರುತ್ತೆ. ನಾವೇನೋ ಹೇಳಿದಾಗ ಆ ಹೇಳಿಕೆ ತಿರುಚಿ ಇನ್ನೊಂದು ಕಡೆ ಇನ್ನೊಂದು ಹೋಗುತ್ತೆ. ಅದಕ್ಕೆ 6 ಜನಕ್ಕೂ ಶುಭಾಶಯಗಳು. ಮನೆಗೆ ಯಾರು 17 ಜನ ಹೋಗಿದ್ರಲ್ಲ ಮೊದಲು ಮುಖ್ಯ ದ್ವಾರದಲ್ಲಿ, ಅಷ್ಟು ಜನಕ್ಕೂ ನನ್ನ ಕಡೆಯಿಂದ ಅಭಿನಂದನೆಗಳು. ಅವರಷ್ಟು ಜನ ಗೆಲ್ಲೋ ಯೋಗ್ಯತೆ ಅರ್ಹತೆ ಇರೋದಕ್ಕೆ ಹೋಗಿರೋದು. ಸೊ 6 ಜನ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡಿ ಬಂದಿದ್ದಾರೆ. ಅವ್ರಿಗೆ ಅಷ್ಟು ಜನಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತ್ರಿವಿಕ್ರಮ್ ಅವರು ಇರ್ಬೋದು, ಮೋಕ್ಷಿತ್ ಅವರು ಇರ್ಬೋದು, ಅಥವಾ ನಮ್ಮ ಮಂಜು ಸರ್ ಇರ್ಬೋದು, ಉಗ್ರಂ, ಎಲ್ಲರಿಗೂ ಅಭಿನಂದನೆಗಳು. ಅವರೆಲ್ಲರಿಗೂ ಅಷ್ಟೇ. ಹನುಮಂತ್ ಅವರು ಬಹಳ ಕಷ್ಟದಿಂದ ಬಂದಿದ್ದಾರೆ. ಇವರೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಏನಿದು ಪ್ರಥಮ್ ಹತ್ರ ಡಿಪ್ಲೊಮ್ಯಾಟಿಕ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಲ್ಲ ಯಾರು ಕೂಡ. ಡಿಪ್ಲೊಮ್ಯಾಟಿಕ್ ಆನ್ಸರ್ ನೀವು ಕೊಡಬಾರ್ದು, ಪ್ರಥಮ್ ಕೊಡಬಾರ್ದು. ಆಯ್ತಮ್ಮ, ನೀವು ಹೇಳೋದನ್ನ ನೀವು ನೋಡಿ ಮಂಗಳವ್ರು ನೋಡಿ ಇತ್ಲಾಗೆ ಮಂಗಳವ್ರು ಸಿಗಾಕೊಂಡ್ರೆ ಹೆಂಗೇನು ಅದೊಂಥರ ಅದು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಂಗೆ. ಅಂದರೆ ಈಗ ನೋಡಿ, ಏನೇ ಇದ್ರೂ ಅದನ್ನು ಕರೆಕ್ಟಾಗಿ ಹೇಳೋದೇ ಪ್ರಥಮ್. ಯಾವುದೇ ವಿಷಯ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ಕರೆಕ್ಟಾಗಿ ಹೇಳಿರ್ತೀರಾ. ಅದು ನೀವು ಪ್ರಥಮ್ ಅವ್ರು ಹೇಳಿದ್ಮೇಲೆ ಎಲ್ಲರೂ ಏನು ಅಂದ್ಕೊಳ್ತಾರೆ, ಕರೆಕ್ಟ್ ಪ್ರಥಮ್ ಹೇಳಿರೋದು ನಿಜಾನೇ. ಅಂದರೆ ನೀವು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಂಟ್ರವರ್ಸಿಗಳ್ದೆಲ್ಲ ಮಾತಾಡಿದ್ದೀರಾ ಪ್ರಥಮ್ ನೀವು ನೇರವಾಗಿ. ಈ ಬಿಗ್ ಬಾಸ್ ಈಗ ನೀವು ಹೇಳಿದ್ರಿ PR ಇಟ್ಕೊಂಡಿದ್ದಾರೆ ಅಂತ. ಹನುಮಂತು PRಗಳನ್ನೇ ಇಟ್ಕೊಂಡಿಲ್ಲ, ಏಜೆನ್ಸಿ ಇರಲಿ ಅದಾಗಲಿ ಅದೆಲ್ಲ ಅಲ್ಲ. PR ಇಟ್ಕೊಂಡಿದ್ದಾರೆ ನಾನು ಹೇಳ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದವ್ರು ಗೆಲ್ಲಬೇಕು ಅನ್ನೋದೇನಾರ ಆದರೆ ಮಿಕ್ಕಿದವರು ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಸೋಷಿಯಲ್ ಮೀಡಿಯಾ ಹಂಗೆ ಆಗ್ತಾ ಇದೆ, ಮೊದಲಿದ್ದಂಗೆ ಇಲ್ಲ. ಸೊ ನನಗೆ ಈ ವರ್ಷ ಒಂದು ಪೋಸ್ಟ್ ಹಾಕಿದ್ದೆ, ಈ ಅನಾವಶ್ಯಕವಾದ ಯಾವ ವಿಚಾರದಲ್ಲೂ ನಾನು ಇರೋದಿಲ್ಲ ಅಂತ ಒಂದು ಹಾಕಿದ್ದೆ. ಸೊ ಎಲ್ಲರಿಗೂ ಅಭಿನಂದಿಸ್ತೀನಿ.